ಟಿಯಲ್ಲಿ ನಾವು ಮೇನ್ ಆಗಿ CBC ಬ್ಲಡ್ ಗ್ರೂಪ್, HbA1c. CBC ಮೀನ್ಸ್ ಕಂಪ್ಲೀಟ್ ಬ್ಲಡ್ ಕೌಂಟ್, ಟೋಟಲ್ ಕೌಂಟ್, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್, ಡಿಫರೆನ್ಷಿಯಲ್ ಕೌಂಟ್, ಇದನ್ನೆಲ್ಲ ತಿಳ್ಕೊಬೇಕಾದಾಗ ನಾವು ಇದ್ರಲ್ಲಿ ಮಾಡ್ತೀವಿ. ಇದು ಪ್ಲೇನ್ ಟ್ಯೂಬ್ ಅಂದ್ರೆ ಕ್ಲಾಟ್ ಆಗುತ್ತೆ. EDT ಅಂದ್ರೆ ಕ್ಲಾಟ್ ಆಗಲ್ಲ, ಇದು ಪ್ಲೇನ್ ಟ್ಯೂಬ್. ಕ್ಲಾಟ್ ಆಗಿ ಸೀರಮ್ ಅಲ್ಲಿ ಮಾಡಬೇಕಾಗಿರೋ ಟೆಸ್ಟಸ್ ಬಯೋಕೆಮಿಸ್ಟ್ರಿ ರಿಲೇಟೆಡ್, ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್, ಲಿಪಿಡ್ ಪ್ರೊಫೈಲ್, ಈ ಥರದ್ದೆಲ್ಲ ನಾವು ಇದ್ರಲ್ಲಿ ಮಾಡ್ತೀವಿ. ರೀನಲ್ ಫಂಕ್ಷನ್ ಟೆಸ್ಟ್ ಎಲ್ಲ. ಮತ್ತೆ ಪ್ರೆಗ್ನೆನ್ಸಿ ರಿಲೇಟೆಡ್, ಕ್ಯಾನ್ಸರ್ ರಿಲೇಟೆಡ್ ಸೀರಮ್ ಸಪ್ರೇಟ್ ಮಾಡಿ ಮಾಡಬೇಕು ಅಂದರೆ ನಾವು ಇದ್ರಲ್ಲಿ ಮಾಡ್ತೀವಿ. ಇದರಲ್ಲಿ ಆದರೆ ಸೀರಮ್ ಆಗುತ್ತೆ, ಇದರಲ್ಲಿ ನಾವು ಸಪ್ರೇಟ್ ಮಾಡಿ ಟೆಸ್ಟ್ ಮಾಡ್ತೀವಿ ಅಂದರೆ ಅದು ಪ್ಲಾಸ್ಮಾ ಆಗುತ್ತೆ. ನೆಕ್ಸ್ಟ್ ಇದು ಫ್ಲೋರೈಡ್ ಟ್ಯೂಬ್. ಫ್ಲೋರೈಡ್ ಬಂದ್ಬಿಟ್ಟು ಶುಗರ್, ಮೇಯ್ನ್ ಆಗಿ ನಾವು ಇದ್ರಲ್ಲಿ ಶುಗರ್ ಮಾತ್ರ ಮಾಡೋದು. ರೇರ್ ಕೇಸಸ್ ಅಲ್ಲಿ ಲ್ಯಾಕ್ಟೇಟ್ ಟೆಸ್ಟ್ನ ಮಾಡ್ತೀವಿ. ಇದು ಸೋಡಿಯಂ ಸಿಟ್ರೇಟ್, ಇದು ಸೋಡಿಯಂ ಹೆಪಾರಿನ್, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇದರಲ್ಲಿ ನಾವು ಕೋಯಾಗ್ಯುಲೇಷನ್ ಪ್ರೊಫೈಲ್ ಮಾಡ್ತೀವಿ. ಬ್ಲೀಡಿಂಗ್ ಟೈಮ್, ಕ್ಲಾಟಿಂಗ್ ಟೈಮ್ ಮಾಡ್ತೀವಲ್ಲ, ಅದು ನೆಕ್ಸ್ಟ್ ಲೆವೆಲ್ಗೆ ನಾವು ಹೋದಾಗ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ತಿಳ್ಕೊಬೇಕಾದಾಗ, ಇದು ಸರ್ಜರೀಸ್ ಅಂತ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಇದು ಬಿಟ್ಟರೆ ಸೋಡಿಯಂ ಹೆಪಾರಿನ್, ಇದು ಮೇಯ್ನ್ ಆಗಿ ನಮಗೆ ಹಾರ್ಟ್ ರಿಲೇಟೆಡ್ ಫಂಕ್ಷನ್ಸು, ಕ್ಯಾರಿಯೋಟೈಪ್, ಇನ್ನು ಬಿಟ್ಟರೆ ಸ್ಪೆಷಲ್ ಟೆಸ್ಟ್ಗೆ ಯೂಸ್ ಮಾಡ್ತೀವಿ.